ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂಡು ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೆ. ಅಮ್ಮನ ಮನೆಯಲ್ಲಿ ಪೂಜೆ ಇತ್ತು, ದುರ್ಗಾ ಪೂಜೆ ಮತ್ತು ಬಾಲಗಣಪತಿ ಹೋಮ ಮಾಡಿಸಿದ್ರು. ಸೊ ತಂಗಿಗೆ ಅಂತ ಹೇಳ್ಕೊಂಡು ಮಾಡಿಸ್ತಾ ಇದ್ರು. ಸೊ ಹೋದ್ವಿ ಅಮ್ಮನ ಮನೆಗೆ. ಸ್ವಲ್ಪ ಲೇಟಾಗಿ ಬಂದ್ವಿ ನಾವು. ಇದು ಪೂಜೆ ಕ್ಲಿಪ್ ವಿಡಿಯೋ ಹಾಕ್ತಾ ಇರೋದು. ಲೇಟಾಗಿಬಿಡ್ತು ರೆಡಿಯಾಗಿ ಹೋಗಬೇಕಾದ್ರೆ. ನೋಡಿ, ಇದೇ ಬಾಲಗಣಪತಿ ಹೋಮ ಮಾಡಿಸ್ತಿದ್ರು, ಹಾಗೆ ದುರ್ಗಾ ಪೂಜೆನೂ ಮಾಡಿಸಿದ್ರು. ಸೊ ನಾವು ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಸೊ ತಂಗಿಗೆ ಈ ಥರ ಮಾಡಿಸ್ಬೇಕು ಅಂತ ಹೇಳಿದ್ರು, ಸೊ ಮಾಡಿಸಿದ್ರು. ಸೊ ಇವ್ರು ನಮ್ಮ ಅಜ್ಜಿ. ಸೊ ಅವರು ಎಲ್ಲ ಇದನ್ನು ಶಾಸ್ತ್ರನ ಮಾಡ್ತಾ ಇದ್ದಾರೆ. ಹೆವಿ ಟ್ರಾಫಿಕ್ ಇತ್ತು ನಾವು ಹೋಗಬೇಕಾದ್ರೆ. ಸೊ ಸ್ವಲ್ಪ ಲೇಟ್ ಆಗಿಬಿಡ್ತು. ನಾನು ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಊರಿಗೆ ಹೋಗೋದೇ ಒಂದು ಖುಷಿ ಅಂತ ಹೇಳ್ಬೋದು ಎಲ್ಲ ಹೆಣ್ಮಕ್ಳಿಗೂ. ತಮ್ಮ ಹಸ್ಬೆಂಡ್ ಜೊತೆ ಊರಿಗೆ ಹೋಗೋದು, ಅಮ್ಮನ ಮಾತಾಡ್ಸ್ಕೊಂಡು ಬರೋದು, ಒಂದೆರಡು ದಿನ ಇದ್ದು ಬರೋದು ತುಂಬಾ ಖುಷಿ. ನಾವು ಇರಲಿಕ್ಕೆ ಆಗಲಿಲ್ಲ, ಬಿಕಾಸ್ ನಾವು ಅದೇ ದಿನ ಹೊರನಾಡಿಗೆ ಹೋಗಬೇಕಾಗಿತ್ತು. ಸೊ ಅಮ್ಮನ ಮನೆಯಲ್ಲಿ ಒಂದು 4 ತನಕ ಇದ್ದು ನಾವು ಸಂಜೆ ಹೊರನಾಡಿಗೆ ಹೊರಟ್ವಿ. ಸೊ ಇದು ನಮ್ಮ ಹಸ್ಬೆಂಡ್ ನನಗೆ ಗಿಫ್ಟಾಗಿ ಕೊಟ್ಟಿರೋದು. ಅಹೋಬಿಲಮಿನ್ ತಗೊಂಡಿದ್ರು ಅಂತೆ. ಸೊ ನಾವು ಹೋಗ್ತಾ ಇದ್ವಿ ಹೊರನಾಡಿಗೆ. ಅಷ್ಟರಲ್ಲಿ ನಮಗೆ ಈ ಬ್ಯೂಟಿಫುಲ್ ಆಗಿರುವಂತಹ ಸನ್ಸೆಟ್ ನೋಡಿದೆ. ತುಂಬಾ ಒಂದು ಕುಕ್ಕಿರಿಸುವಂಥ ಒಂದು ಸನ್ಸೆಟ್ ತುಂಬಾ ಚೆನ್ನಾಗಿತ್ತು. ನನಗೆ ನೀವೇ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಕೊಂಡು. ಈ ವ್ಯೂ ಪಾಯಿಂಟೆಲ್ಲ ನೋಡಲಿಕ್ಕೆ ತುಂಬ ಜನ ಅಲ್ಲಿ ಆ ಊರು ಈ ಊರು ಅಂತೆಲ್ಲ ಹೋಗ್ತಾರೆ. ನಮಗೆ ಆನ್ ದಿ ವೇ ಯಾವ ಥರ ಸಿಗುತ್ತೆ ಅದೇ ಒಂದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಸನ್ಸೆಟ್. ಆ ದೇಶ ಈ ದೇಶ ಅಂತ ಹೋಗಲೇಬೇಕಂತಿರಲ್ಲ ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್. ಆ ಬೆಟ್ಟ ಅದ್ರ ಮಧ್ಯೆ ಸನ್ಸೆಟ್ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು ವಿತ್ ಆರೆಂಜ್ ಆ್ಯಂಡ್ ಬ್ಲೂ ಸ್ಕೈ. ನನಗೆ ಈ ಒಂದು ವ್ಯೂ ಪಾಯಿಂಟ್ ನೋಡಬೇಕಂತ ತುಂಬ ದಿನದಿಂದ ಆಸೆ ಇತ್ತು, ಅಂತೂ ನೋಡಿದೆ. ಸೊ ಹತ್ತತ್ರ ಬಂದ್ವಿ ನಾವು ಹೊರನಾಡು. ಸೊ ಇದು ಮಾರ್ನಿಂಗ್ ನಾವು ಹೋಗಿದ್ದು ದೇವಸ್ಥಾನಕ್ಕೆ. ಸೊ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಈ ಒಂದು ಫೋಟೋ ಕ್ಲಿಪ್ನ ಹಾಕ್ತಾ ಇದ್ದೀನಿ. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ನನ್ನ ಬ್ಲಾಗಲ್ಲಿ ಸಿಗ್ತಿದ್ದೀನಿ. ಟಾಟಾ, ಬಾಯ್, ಲವ್ ಯು ಆಲ್.